ಅನಧಿಕೃತ ಇಸ್ಲಾಮಿಕ್ ಶಾಲೆಯ ಮತ್ತೊಂದು ಎಡವಟ್ಟು. ಮಾನ್ಯತೆ ರದ್ದಾಗಿದ್ರೂ ಕೂಡ ಮತ್ತೆ ಶಾಲಾ ದಾಖಲಾತಿ ಆರಂಭಿಸಿದೆ. ಬೆಂಗಳೂರಿನ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ, ಈಗಾಗಲೇ ಸಾಮರ್ ಇಂಟರ್ನ್ಯಾಷನಲ್ ಶಾಲೆಯ ಮಾನ್ಯತೆ ರದ್ದು ಮಾಡಲಾಗಿದೆ. ಸಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಕ್ರಮ ಅಂತ ವರದಿಯಾಗಿದೆ. ಶಾಲಾ ದಾಖಲಾತಿ ಮಾಡಬಾರದು ಅಂತ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದೆ ಹೈಕೋರ್ಟ್. ಯಾವುದಕ್ಕೂ ಕ್ಯಾರೆ ಅನ್ನದೆ ಶಾಲಾ ಆಡಳಿತ ಮಂಡಳಿ ಜಾಹೀರಾತು ನೀಡಿದೆ. ಶಾಲಾ ದಾಖಲಾತಿ ಆರಂಭ, ಶಾಲೆಗೆ ದಾಖಲಿಸಿ ಅಂತ ಜಾಹೀರಾತು ಕೊಟ್ಟಿದೆ. ಶಾಲಾ ಆಡಳಿತ ಮಂಡಳಿಯ ಜಾಹೀರಾತು ವಿರೋಧಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಸಾಮರ್ ಇಂಟರ್ನ್ಯಾಷನಲ್ ಶಾಲೆ ಮುಂದೆ ಪ್ರತಿಭಟಿಸಿದ್ದಾರೆ ಪೋಷಕರು. ಹಲವು ಹೆಸರುಗಳನ್ನ ಇಟ್ಟು 15 ವರ್ಷದಿಂದ ಅಕ್ರಮವಾಗಿ ಶಾಲೆ ನಡೆಸಲಾಗ್ತಾ ಇತ್ತು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿ ಕೂಡ ಪ್ರಸಾರ ಮಾಡಿತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಹೈಕೋರ್ಟ್ನಿಂದ ಆರ್ಡರ್ ಆಗಿದೆ, ಆದರೂ ಕೂಡ ಇವರು ಬಗ್ಗುತ್ತಿಲ್ಲ, ಜಗ್ಗುತ್ತಿಲ್ಲ. ಈಗಾಗಲೇ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿದ್ದಾರೆ, ದಾಖಲಾತಿ ಶುರು ಮಾಡ್ತಿದ್ದಾರೆ. ಅಂದ್ರೆ ಯಾವುದ್ರ ಭಯನೂ ಇಲ್ವಾ, ಹೇಗೆ? ಭಾವನಾ, ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅದು ಕಳೆದ 15 ವರ್ಷದಿಂದಲೂ ಕೂಡ ಬೇರೆ ಬೇರೆ ಹೆಸರುಗಳಿಂದ ಶಾಲೆಯನ್ನ ನಡೆಸ್ಕೊಂಡು ಬರ್ತಾ ಇರುವಂತದ್ದು. ಅದು ಅನಧಿಕೃತವಾಗಿ ಶಾಲೆಯನ್ನ ನಡೆಸ್ಕೊಂಡು ಬರ್ತಾ ಇರುವಂತದ್ದು. ಇದರ ಬಗ್ಗೆ ಪೋಷಕರು ಆರೋಪವನ್ನ ಮಾಡಿದ್ದಾರೆ. ಅದಾದ ಬಳಿಕ ತುಂಬಾ ಗಂಭೀರವಾದ ಆರೋಪದ ಬಳಿಕ ಇವು ಕೂಡ ಸುವರ್ಣ ಸುದ್ದಿ ಮಾಡಿದ ಬಳಿಕ ಅದನ್ನ ಏನು ಶಾಲೆಯ ಮಾನ್ಯತೆಯನ್ನು ರದ್ದು ಮಾಡಲಾಗಿದೆ. ಅದಾದ ಬಳಿಕ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ FIR ಕೂಡ ಆಗಿದೆ ಶಾಲೆ ವಿರುದ್ಧ. ಆದ್ರೂ ಕೂಡ ಅದರ ಜೊತೆಗೆ ಏನು ಹೈಕೋರ್ಟ್ ನಿಂದ ಕೂಡ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಶಾಲೆಯಲ್ಲಿ ಮಕ್ಕಳನ್ನ ದಾಖಲಾತಿ ಮಾಡಬಾರದು, ಮಕ್ಕಳಿಗೆ ಏನು ಈ ಶಾಲೆಯನ್ನ ರದ್ದು ಮಾಡಬೇಕು ಅನ್ನೋಂಥದ್ದು ಸ್ಟೇ ಕೂಡ ತಗೊಂಡು ಬಂದಿದ್ದಾರೆ. ಸ್ಟೇ ಇದೆ. ಆದ್ರೂ ಕೂಡ ಎಲ್ಲೋ ಶಾಲಾ ಆಡಳಿತ ಮಂಡಳಿ ಇದಕ್ಕೆ ಯಾವುದಕ್ಕೂ ಕೂಡ ಕ್ಯಾರೆ ಅನ್ನೋದೇ ಈಗ ಮತ್ತೆ ಈ ವರ್ಷದಿಂದ ಏನು ದಾಖಲಾತಿ ಪ್ರಾರಂಭಕ್ಕೆ ಜಾಹೀರಾತನ್ನ ನೀಡಿರುವಂತದ್ದು. ದಾಖಲಾತಿ ಶುರುವಾಗಿದೆ, ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಈಗ ಏನು ಜಾಹೀರಾತನ್ನ ನೀಡಿರುವಂತದ್ದು. ಹಾಗಾಗಿ ಈ ಶಾಲೆಯ ಆಡಳಿತ ಮಂಡಳಿ ಎಲ್ಲೋ ಒಂದು ಕಡೆ ನ್ಯಾಯಾಲಯದ ಆದೇಶವನ್ನು ಕೂಡ ಉಲ್ಲಂಘಿಸಿ ತಮ್ಮದೇ ಆದಂತಹ ಒಂದು ಏನು ನಡೆಯನ್ನ ಮುಂದುವರಿಸಿರುವಂತದ್ದು. ಇದಕ್ಕೆ ಈಗ ಶಿಕ್ಷಣ ಇಲಾಖೆ ಕೂಡ ಮತ್ತೆ ಅಂದ್ರೆ ಈಗ ಜಾಹೀರಾತು ಏನಿತ್ತು ಅದಾದ ಬಳಿಕ ಕೂಡ ಶಿಕ್ಷಣ ಇಲಾಖೆ ಒಂದು ನೋಟಿಸ್ ಅನ್ನು ಕೂಡ ನೀಡಿದೆ. ಇಲ್ಲಿ ಅಂದ್ರೆ ನೀವೇನಾದ್ರೂ ದಾಖಲಾತಿ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದ್ರೆ, ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು. ಆದ್ರೂ ಕೂಡ ಈಗ ಯಾವುದೇ ಕಾರಣಕ್ಕೂ ಕೂಡ ಈ ಜಾಹೀರಾತನ್ನು ಕೂಡ ಸ್ಟಾಪ್ ಮಾಡಿಲ್ಲ, ಇದು ಕಂಟಿನ್ಯೂ ಆಗ್ತಾನೆ ಇದೆ. ಅದರ ಜೊತೆಗೆ ಏನು ಶಾಲೆಯಲ್ಲಿ ಓದ್ತಿರುವಂತಹ ಅಂದ್ರೆ ಪೋಷಕರು ಕೂಡ ಶಾಲೆ ಮುಂದೆ ಹಲವಾರು ಬಾರಿ ಪ್ರತಿಭಟನೆಯನ್ನು ಮುಂದುವರಿಸ್ತಾನೆ ಇದ್ದಾರೆ. ಭಾವನಾ, ಇದಕ್ಕೆ ಒಂದು ಬ್ರೇಕ್ ಬೀಳ್ಬೇಕಾಗಿದೆ. ಭಾವನಾ, ಧನ್ಯವಾದ ಮಮತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.